ಹೆಣ್ಣು ಎಂದರೆ ಮಾಯೆ. ಅವಳ ಒಂದೊಂದು ಹೆಜ್ಜೆಯೂ ಮೀನಿನ ಹೆಜ್ಜೆ ಹಾಗೆ. ಅವುಗಳನ್ನ ಗುರುತಿಸುವುದು ನಿಜಕ್ಕೂ ಕಷ್ಟಕರ ವಿಷಯ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹೆಣ್ಣಿನ ಕೆಲವು ಅಚ್ಚರಿಯ ವಿಷಯಗಳನ್ನ ಕೊಡೋಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಮೊದಲನೇದಾಗಿ, ಯಾರು ಇಲ್ಲದೆ ಇದ್ದಾಗ ಹುಡುಗಿಯರು ಗೂಗಲ್ ನಲ್ಲಿ ಹುಡುಕುವಂತಹ ಮ್ಯಾಟರ್ಗಳು ಯಾವುವು, ಯಾವೆಲ್ಲ ವಿಷಯಗಳನ್ನ ಅವರು ಹುಡುಕುತ್ತಾರೆ ಅನ್ನೋದು. ಸ್ನೇಹಿತರೆ, ಮೊದಲೆಲ್ಲ ಯಾವ ಒಂದು ವಿಷಯ ಗೊತ್ತಿಲ್ಲ ಅಂದ್ರೆ ಕೆಲವರು ಆ ಭಗವಂತನಿಗೆ ಗೊತ್ತು ಅಂತ ಉದ್ಗರಿಸುತ್ತಿದ್ದರು. ಆ ಕಾಲ ಈಗ ಬದಲಾಗಿದೆ. ಈಗ ಯಾವುದಾದ್ರೂ ವಿಷಯ ಗೊತ್ತಿಲ್ಲ ಅಂದ್ರೆ ಅದನ್ನ ಗೂಗಲ್ಗೆ ಗೊತ್ತು ಅಂತಾರೆ. ನಮಗೆ ಯಾವುದಾದ್ರೂ ವಿಷಯ ಬಗ್ಗೆ ಗೊಂದಲ ಅಥವಾ ಮಾಹಿತಿ ತಿಳಿದೇ ಇದ್ದಾಗ ನಾವು ಕೂಡಲೇ ಗೂಗಲ್ ಅನ್ನ ಸರ್ಚ್ ಮಾಡುತ್ತೇವೆ. ವಿಳಾಸವೇ ಆಗಲಿ, ವೆಬ್ಸೈಟೇ ಆಗಲಿ, ಮೂವೀಸೇ ಆಗಲಿ, ಹೀಗೆ ಒಳ್ಳೆಯ ವಿಚಾರದಿಂದ ಹಿಡಿದು ಕೆಟ್ಟ ವಿಚಾರದ ಬಗ್ಗೆಯೂ ಎಲ್ಲ ಮಾಹಿತಿ ಗೂಗಲ್ ನಮಗೆ ಒದಗಿಸುತ್ತದೆ. ಹೀಗಾಗಿ ಇಂಟರ್ನೆಟ್ ನಲ್ಲಿ ಗೂಗಲ್ ಸರ್ಚ್ ದಿ ಬೆಸ್ಟ್ ಫ್ರೆಂಡ್ ಆಗಿದೆ ಅಂದರೆ ತಪ್ಪಾಗಲಾರದು. ಅಂತೆಯೇ ಪ್ರತಿ ವರ್ಷ ಗೂಗಲ್ ನಲ್ಲಿ ಜನರು ಏನೆಲ್ಲ ಹುಡುಕಾಟ ನಡೆಸುತ್ತಾರೆ ಎಂಬ ಸರ್ವೆ ಮಾಡಿ ಅದರ ಫಲಿತಾಂಶವನ್ನ ಗೂಗಲ್ ಕಂಪನಿ ಪ್ರತಿ ವರ್ಷ ಬಿಡುಗಡೆ ಮಾಡುತ್ತದೆ. ಅಂದ್ರೆ ಯಾರು ಯಾವ ವ್ಯಕ್ತಿಗಳನ್ನ ಹೆಚ್ಚು ಹುಡುಕಿದ್ದಾರೆ, ಯಾವ ಜಾಗವನ್ನ ಹೆಚ್ಚು ಹುಡುಕಿದ್ದಾರೆ, ಯಾವ ವಸ್ತುಗಳನ್ನ ಹೆಚ್ಚಾಗಿ ಖರೀದಿ ಮಾಡಿದ್ದಾರೆ, ಈ ರೀತಿ ಒಂದಲ್ಲ ಎರಡಲ್ಲ ನೂರಾರು ವಸ್ತುಗಳ ಬಗ್ಗೆ, ವ್ಯಕ್ತಿಗಳ ಬಗ್ಗೆ, ಜಾಗದ ಬಗ್ಗೆ ಅದರ ಮಾಹಿತಿಯನ್ನ ಗೂಗಲ್ ಕೊಡುತ್ತದೆ. ಹಾಗೆಯೇ ಗಂಡಸರು ಏನನ್ನ ಹೆಚ್ಚಾಗಿ ಸರ್ಚ್ ಮಾಡಿದ್ದಾರೆ, ಹುಡುಗಿಯರು ಏನನ್ನ ಸರ್ಚ್ ಮಾಡಿದ್ದಾರೆ, ಹಾಗೆಯೇ ದೊಡ್ಡವರು, ದಂಪತಿಗಳು, ಗಂಡ ಹೆಂಡತಿ, ಈ ರೀತಿ ಯಾರೆಲ್ಲ ಏನು ಹೆಚ್ಚು ಸರ್ಚ್ ಮಾಡಿದ್ದಾರೆ ಅನ್ನುವ ಮಾಹಿತಿ ಗೂಗಲ್ ಕೊಡುತ್ತದೆ. ಆದ್ರೆ ಇವತ್ತು ನಾವು ನಿಮಗೆ ಹುಡುಗಿಯರು ಯಾರು ಇಲ್ಲದಿದ್ದಾಗ ಅತಿ ಹೆಚ್ಚು ಗೂಗಲ್ ನಲ್ಲಿ ಏನ್ ಸರ್ಚ್ ಮಾಡುತ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀವಿ. ಇಡೀ ದಿನ ಮೊಬೈಲ್ ನಲ್ಲೇ ಇರ್ತಾಳೆ, ಅದೇನು ನೋಡುತ್ತಾಳೋ ದೇವರೇ ಬಲ್ಲ ಎನ್ನುವ ಹಲವಾರು ಪಾಲಕರು ನಾವು ಕಂಡಿದ್ದೇವೆ. ದಿನವಿಡೀ ಮೊಬೈಲ್ ನೋಡಿದ್ರೆ ಬೋರ್ ಆಗಲ್ವಾ ಅಂತ ಹುಡುಗಿಯರನ್ನು ಕೇಳಿ ನೋಡಿ. ಇಲ್ಲ ಎಂಬ ಉತ್ತರ ನೀಡುವ ಹುಡುಗಿಯರು ಏನು ಹುಡುಕುತ್ತಾರೆ ಗೊತ್ತಾ? ವರದಿಯ ಪ್ರಕಾರ 31% ಹದಿಹರೆಯದ ಹುಡುಗಿಯರು ಡಯಟ್ ಮತ್ತು ಫಿಟ್ ಆಗಿರುವ ಎಲ್ಲಾ ಮಾರ್ಗದರ್ಶನ ಬಗ್ಗೆ ಇಂಟರ್ನೆಟ್ ನಲ್ಲಿ ಹುಡುಕಾಟ ನಡೆಸುತ್ತಾರೆ. ಇದಲ್ಲದೆ 17% ಜನರು ಸೆಕ್ಸ್, ಡಿಪ್ರೆಷನ್, ಡ್ರಗ್ಸ್ ಇತ್ಯಾದಿಗಳ ಬಗ್ಗೆ ಹುಡುಕುತ್ತಾರೆ. ಸದಾ ಮೊಬೈಲ್ ಹಿಡಿದು ಕುಳಿತುಕೊಳ್ಳುವ ಹುಡುಗಿಯರು ಏನು ಸರ್ಚ್ ಮಾಡುತ್ತಾರೆ ಅನ್ನೋ ಪ್ರಶ್ನೆ ನಿಜಕ್ಕೂ ಎಲ್ಲರನ್ನು ಕಾಡುತ್ತಿರುವುದು. ಇತ್ತೀಚೆಗೆ ಗೂಗಲ್ ತನ್ನ ಸರ್ಚ್ ರಿಸಲ್ಟ್ ವರದಿಯನ್ನು ಪ್ರಸ್ತುತಪಡಿಸಿದೆ. ಇದರಲ್ಲಿ ಮಹಿಳೆಯರು ಇಂಟರ್ನೆಟ್ ಬಳಕೆಗೆ ಸಂಬಂಧಿಸಿದ ಅನೇಕ ಆಸಕ್ತಿದಾಯಕ ವಿಷಯಗಳು ಬೆಳಕಿಗೆ ಬಂದಿವೆ. ಹೊಸ ವರದಿಯ ಪ್ರಕಾರ ದೇಶದ ಒಟ್ಟು 24 ಕೋಟಿ ಇಂಟರ್ನೆಟ್ ಬಳಕೆದಾರರಲ್ಲಿ ಭಾರತದಲ್ಲಿ ಸುಮಾರು 90 ಮಿಲಿಯನ್ ಮಹಿಳೆಯರು ಈಗ ಆನ್ಲೈನ್ ನಲ್ಲಿ ಇರುತ್ತಾರೆ. ಇದರಲ್ಲಿ 75% ಮಹಿಳೆಯರು 15 ರಿಂದ 34 ವರ್ಷದ ವಯಸ್ಸಿನವರಾಗಿದ್ದಾರೆ. ಈಗಿನ ಹುಡುಗಿಯರು ಬಾಲ್ಯದಿಂದಲೂ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದಾರೆ. ಅವರು ತಮ್ಮ ವೃತ್ತಿ ಜೀವನಕ್ಕೆ ಅಂದರೆ ಪ್ರೊಫೆಷನ್ ಜೀವನಕ್ಕೆ ಹೆಚ್ಚಿನ ಗಮನ ನೀಡುತ್ತಾರೆ. ಅಂತ ಹುಡುಗಿಯರು ಅಂತರ್ಜಾಲದಲ್ಲಿ ಇದಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನ ಕೂಡ ಹುಡುಕುತ್ತಾರೆ. ಅವರು ಯಾವ ದಿಕ್ಕಿನಲ್ಲಿ ತಮ್ಮ ವೃತ್ತಿಯನ್ನ ಮಾಡಬೇಕು ಅಥವಾ ಯಾವ ಕೋರ್ಸುಗಳನ್ನು ಮಾಡಬೇಕು ಎಂಬೆಲ್ಲ ವಿಚಾರಗಳನ್ನೆಲ್ಲ ಗೂಗಲ್ ನಲ್ಲಿ ಸರ್ಚ್ ಮಾಡುತ್ತಾರೆ. ಇದಲ್ಲದೆ ಹುಡುಗಿಯರು ಆನ್ಲೈನ್ ಶಾಪಿಂಗ್ ಸೈಟ್ಗಳಲ್ಲಿ ಕೂಡ ಹೆಚ್ಚು ಟೈಮ್ ಕಳೆಯುತ್ತಾರೆ. ಇಲ್ಲಿ ಬಟ್ಟೆ ವಿನ್ಯಾಸಗಳು, ಹೊಸ ಸಂಗ್ರಹಗಳು, ಕೊಡುಗೆಗಳು, ಇನ್ನೂ ಅನೇಕ ಸಂಶೋಧನೆ ಮಾಡುತ್ತಾರೆ. ಈ ವಿಷಯ ಈಗಾಗಲೇ ಹಲವು ಸಂಶೋಧನೆಗಳಲ್ಲಿ ಬೆಳಕಿಗೆ ಬಂದಿದೆ. ಹುಡುಗಿಯರು ಸುಂದರವಾಗಿ ಹಾಗೂ ಅನನ್ಯವಾಗಿ ಕಾಣಲು ಇಷ್ಟಪಡುತ್ತಾರೆ. ಅದಕ್ಕಾಗಿ ಇಂಟರ್ನೆಟ್ ಸಹಾಯ ಪಡೆಯುತ್ತಾರೆ. ಹೆಣ್ಣು ಮಕ್ಕಳು ಫ್ಯಾಷನ್ ಟ್ರೆಂಡ್ಗಳು, ಸೌಂದರ್ಯ ಚಿಕಿತ್ಸೆಗಳು ಮತ್ತು ಮನೆ ಮದ್ದುಗಳ ಬಗ್ಗೆ ಹುಡುಕಲು ಇಷ್ಟಪಡುತ್ತಾರೆ. ಇನ್ನು ಕೆಲವು ಹುಡುಗಿಯರು ಯಾರು ಇಲ್ಲದ ಸಂದರ್ಭದಲ್ಲಿ ಒಂಟಿತನ ದೂರ ಮಾಡಲು ಸಂಗೀತ ಕೇಳುತ್ತಾರೆ. ಒಳ್ಳೆ ಹಾಡುಗಳನ್ನ ಗೂಗಲ್ ನಲ್ಲಿ ಸರ್ಚ್ ಮಾಡುತ್ತಾರೆ. ಅದರಲ್ಲೂ ಸಾಕಷ್ಟು ರೊಮ್ಯಾಂಟಿಕ್ ಹಾಡುಗಳನ್ನ ಹುಡುಕುತ್ತಾರೆ ಮತ್ತು ಕೇಳುತ್ತಾರೆ. ಇದರೊಂದಿಗೆ ಹುಡುಗಿಯರು ಇಂಟರ್ನೆಟ್ ನಲ್ಲಿ ರೊಮ್ಯಾಂಟಿಕ್ ಸಂಗೀತವನ್ನ ಬಯಸುತ್ತಾರೆ. ಹುಡುಗಿಯರು ಹೆಚ್ಚಾಗಿ ಗೂಗಲ್ ನಲ್ಲಿ ಇತ್ತೀಚೆಗೆ ವರದಿಯ ಪ್ರಕಾರ ಕೆಲವರು ಡೇಟಿಂಗ್ ಆಪ್ ಗಳನ್ನ ಅಂದ್ರೆ ತಮ್ಮ ಸಂಗಾತಿಯನ್ನು ಹುಡುಕಲು ಇಲ್ಲಿ ಗೂಗಲ್ ಅನ್ನ ಸರ್ಚ್ ಮಾಡುತ್ತಾರೆ. ಇನ್ನು 3% ಹುಡುಗಿಯರು ಪಾರ್ನ್ ಸೈಟ್ ಗಳನ್ನ ಹುಡುಕುತ್ತಾರೆ ಅನ್ನುವ ಮಾಹಿತಿ ಕೂಡ ಇದೆ. ಇಷ್ಟೇ ಅಲ್ಲದೆ 2% ಹುಡುಗಿಯರು ತಮ್ಮ ಲೈಂಗಿಕ ಸಮಸ್ಯೆಗಳ ಪರಿಹಾರವನ್ನು ಕೂಡ ಈ ಗೂಗಲ್ ನಲ್ಲಿ ಸರ್ಚ್ ಮಾಡೋದು. ಬಜ್ಜು ಈಗ ಸಾಮಾನ್ಯ ಸಮಸ್ಯೆ. ಅನೇಕ ಹುಡುಗಿಯರು ನಾನಾ ಕಾರಣಕ್ಕಾಗಿ ಬಜ್ಜಿನ ಸಮಸ್ಯೆ ಎದುರಿಸುತ್ತಾರೆ. ಅಂತವರು ಬಜ್ಜು ಕಡಿಮೆ ಮಾಡುವ ಸಲಹೆ ಪಡೆಯುತ್ತಾರೆ ಹಾಗೂ ತಮ್ಮ ಫಿಗರ್ ಅನ್ನ ಮೇಂಟೈನ್ ಮಾಡಲು ಗೂಗಲ್ ಅನ್ನ ಸರಿಯಾಗಿ ಸರ್ಚ್ ಮಾಡುತ್ತಾರೆ.
ಕೆಲವರು ಗೂಗಲ್ನಲ್ಲಿ ನೀಡಿದ ಮಾಹಿತಿಯನ್ನು ಅನುಸರಿಸಿ ಸುಲಭವಾಗಿ ತಮ್ಮ ತೂಕವನ್ನ ಕಡಿಮೆ ಮಾಡಿಕೊಳ್ಳುವ ಪ್ರಯತ್ನ ಕೂಡ ಮಾಡುತ್ತಾರೆ. ಹೇರ್ ಸ್ಟೈಲ್ ಬಗ್ಗೆ ಹುಡುಗಿಯರು ವಿಶೇಷ ಆಸಕ್ತಿಯನ್ನ ತೋರಿಸುತ್ತಾರೆ. ಯಾವ ಹೇರ್ ಸ್ಟೈಲ್ ತಮಗೆ ಹೊಂದಬಹುದು ಎಂಬುದರಿಂದ ಹಿಡಿದು ಯಾವ ನಟಿ ಯಾವ ಹೇರ್ ಸ್ಟೈಲ್ ಮಾಡಿಕೊಳ್ಳುತ್ತಾರೆ ಎನ್ನುವ ಅಪ್ಡೇಟ್ ಗಳನ್ನ ಹುಡುಗಿಯರು ಗೂಗಲ್ ನಲ್ಲಿ ಸರ್ಚ್ ಮಾಡಲು ಬಯಸುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ವೆಬ್ ಸಿರೀಸ್ ನೋಡುವ ಚಟವನ್ನು ಹುಡುಗಿಯರು ರೂಢಿ ಮಾಡಿಕೊಂಡಿದ್ದಾರೆ. ಟಿವಿ ಧಾರಾವಾಹಿಯ ಬದಲು ಹುಡುಗರಂತೆ ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮ್ ನಲ್ಲಿ ಸಿರೀಸ್ ನೋಡುವ ಹವ್ಯಾಸ ಹೆಚ್ಚಾಗಿದೆ. ತಡರಾತ್ರಿ ಕುಳಿತು ಅದನ್ನು ನೋಡುವ ಹುಡುಗಿಯರು ಸಂಖ್ಯೆ ಸಾಕಷ್ಟಿದೆ. ಯಾವ ಸಿರೀಸ್ ಬಂದಿದೆ, ಯಾವುದು ಬೆಸ್ಟ್ ಎಂಬುದನ್ನ ರಿವ್ಯೂ ಮಾಡುವಂತಹ ಹಲವಾರು ಆಪ್ ಗಳನ್ನು ಕೂಡ ಅವರು ನೋಡುತ್ತಾರೆ. ಇಷ್ಟೇ ಅಲ್ಲದೆ ತಮ್ಮ ಭವಿಷ್ಯದ ಬಗ್ಗೆ ಅಂದರೆ ತಮ್ಮ ಜೋಡಿಯಾಕ್ ಸೈನ್ ಗಳನ್ನ ನೋಡಿ ತಮ್ಮ ಮುಂದಿನ ಭವಿಷ್ಯ ಹೇಗಿರಬಹುದು, ತಮ್ಮ ಗುಣಗಳು ಹೇಗಿದೆ ಎಂಬುದನ್ನ ಕೂಡ ಕಂಡುಹಿಡಿಯುವ ಮಾಡುತ್ತಾರೆ ಎನ್ನುವ ಮಾಹಿತಿ ಬಂದಿದೆ. ನೋಡಿದಿರಾ, ಹುಡುಗಿಯರು ಒಬ್ಬರೇ ಕುಳಿತಾಗ ಮೊಬೈಲ್ ನಲ್ಲಿ ಏನೆಲ್ಲ ನೋಡುತ್ತಾರೆ ಎನ್ನುವ ಮಾಹಿತಿ ಈಗ ನಿಮಗೆ ಗೊತ್ತಾಗಿರಬೇಕು. ಅಷ್ಟೇ ಅಲ್ಲ ಸ್ನೇಹಿತರೆ, ಹುಡುಗಿಯರ ಕೆಲವು ಲಕ್ಷಣಗಳನ್ನ ಬಗ್ಗೆ ಈಗ ನಾವು ನಿಮಗೆ ಹೇಳ್ತಾ ಇದ್ದೀವಿ. ಹೆಣ್ಣಿನಿಂದ ರಾವಣ ಕೆಟ್ಟ, ಮಣ್ಣಿನಿಂದ ಕೌರವ ಕೆಟ್ಟ. ಇದೊಂದು ಪೌರಾಣಿಕ ಪ್ರಸಂಗ ನೆನಪಿಸುವ ಗಾದೆಯಾದರೂ ಇದರಲ್ಲಿ ಅಡಗಿರುವ ತತ್ವ ಮಾನವರಿಗೆ ಒಂದು ಪಾಠವನ್ನ ಕಲಿಸುತ್ತದೆ. ಲಂಕಾ ಪಟ್ಟಣದ ರಾವಣ ಸೀತೆಯನ್ನು ಕಂಡು ಮೋಹಗೊಂಡು ಅವಳನ್ನು ಅಪಹರಿಸುತ್ತಾನೆ. ಸೀತೆಯನ್ನು ಬಿಡಿಸಲು ಹೋದ ರಾಮ ರಾವಣನನ್ನ ಸಂಹಾರ ಮಾಡುತ್ತಾನೆ. ಈ ರೀತಿ ರಾವಣನ ಕೊನೆಯಾಗುತ್ತದೆ. ಅದು ಒಬ್ಬ ಸ್ತ್ರೀಯಿಂದ. ಕೌರವರಲ್ಲಿ ಒಬ್ಬನಾದಂತಹ ದುರ್ಯೋಧನನಿಗೆ ಭೂಮಿಯ ಮೇಲೆ ಮೋಹ, ರಾಜ್ಯದ ದಾಹ ವಿಪರೀತವಾಗಿತ್ತು. ಆದ್ದರಿಂದ ಸಹೋದರರೊಂದಿಗೆ ಕಲಹಕ್ಕಿಳಿದು ಕೊನೆಗೆ ಯುದ್ಧದಲ್ಲಿ ಸಾಯುತ್ತಾನೆ. ಇಡೀ ಕೌರವ ನಾಶಕ್ಕೆ ಕಾರಣನಾಗುತ್ತಾನೆ. ಇಂದಿಗೂ ಈ ಜಗತ್ತಿನಲ್ಲಿ ರಾವಣ, ದುರ್ಯೋಧನಂತಹವರು ಹಲವಾರು ಜನರಿದ್ದಾರೆ. ಹೆಣ್ಣು ಹೊನ್ನು ಮಣ್ಣನ್ನ ಅತಿಯಾಗಿ ಆಶಿಸುತ್ತಾರೆ. ಹಾಗಂತ ಇದನ್ನ ಬಯಸುವುದೇ ತಪ್ಪಲ್ಲ. ಆದ್ರೆ ಇವು ನ್ಯಾಯವಾದ ರೀತಿಯಲ್ಲಿ ಲಭಿಸಬೇಕು ಅಷ್ಟೇ. ಅದರಲ್ಲೂ ಹೆಣ್ಣನ್ನ ಪಡೆಯುವುದು, ಹೆಣ್ಣನ್ನ ಅರ್ಥ ಮಾಡಿಕೊಳ್ಳುವುದು ನಿಜಕ್ಕೂ ಒಂದು ನಿಗೂಢ ಕೆಲಸವೇ ಸರಿ. ಹೆಣ್ಣು ಮಾಯೆ, ಮೀನಿನ ಹೆಜ್ಜೆಯ ಜಾಡು ಹಿಡಿಯಬಹುದು. ಆದರೆ ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವುದು ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಇವತ್ತು ಪ್ರೀತಿಸುವ ಹುಡುಗ ಹುಡುಗಿಗೆ ಪಿಜ್ಜಾ ತಿನ್ನಿಸಲೇಬೇಕು, ಮೊಬೈಲ್ ಕೊಡಿಸಲೇಬೇಕು. ಅಷ್ಟೇ ಯಾಕೆ, ಅದಕ್ಕೆ ಕರೆನ್ಸಿ ಡೇಟಾ ಕೂಡ ಅನ್ಲಿಮಿಟೆಡ್ ಆಗಿ ಹಾಕಿಸಬೇಕು. ಪ್ರತಿ ತಿಂಗಳು ಡ್ರೆಸ್ ಕೊಡಿಸಬೇಕು. ಆ ಡ್ರೆಸ್ ಕೊಡಿಸಿದ್ದಕ್ಕೆ ಅದನ್ನ ಹುಡುಗಿ ಇಡೀ ಜಗತ್ತಿಗೆ ತೋರಿಸಲು ಅವಳನ್ನ ಟ್ರಿಪ್ ಮೇಲೆ ಟ್ರಿಪ್ ಕರೆದುಕೊಂಡು ಹೋಗಬೇಕು. ಇವತ್ತು ಹೆಣ್ಣು ಮಕ್ಕಳ ಡಿಮ್ಯಾಂಡ್ ಒಂದಲ್ಲ ಎರಡಲ್ಲ, ಈ ಲಿಸ್ಟು ಟ್ರೈನ್ ಟ್ರ್ಯಾಕ್ ಹಾಗೆ ಹೋಗ್ತಾನೆ ಇರುತ್ತದೆ. ಟ್ರೈನ್ ಟ್ರ್ಯಾಕ್ ಒಂದು ಕಡೆ ಹೋಗಿ ನಿಲ್ಲಬಹುದು, ಆದ್ರೆ ಇವರ ಟ್ರ್ಯಾಕ್ ನಿಲ್ಲಲು ಸಾಧ್ಯವೇ ಇಲ್ಲ. ಅದಕ್ಕೆ ಹುಡುಗರು ಹುಡುಗಿಯರ ಜೊತೆ ಸಂಬಂಧವನ್ನ ಬೆಳೆಸುವ ಮೊದಲು ಕೆಲವು ಹೆಣ್ಣಿನ ಬಗ್ಗೆ ಗುಣಲಕ್ಷಣಗಳನ್ನ ತಿಳಿದುಕೊಳ್ಳುವುದು ಅನಿವಾರ್ಯವಾಗಿದೆ. ಯಾವ ರೀತಿ ಗುಣಗಳು ಇದ್ದರೆ ಗಂಡು ಅಂತ ಹುಡುಗಿಯನ್ನ ಬೇಗ ಇಷ್ಟ ಆಗುತ್ತಾನೆ ಅನ್ನೋದು ತುಂಬಾನೇ ಮುಖ್ಯ. ಯಾವ ರೀತಿ ಗುಣಗಳು ಇದ್ದರೆ ಹುಡುಗಿಯನ್ನ ನೀವು ಬೇಗ ಇಷ್ಟಪಡಬಹುದು, ಅವಳನ್ನ ಅರ್ಥ ಮಾಡಿಕೊಳ್ಳಬಹುದು, ಅಂತಹ ಕೆಲವು ಮಾಹಿತಿಯನ್ನ ಈಗ ನಿಮಗೆ ಒಂದೊಂದಾಗಿ ಕೊಡ್ತಾ ಇದ್ದೀನಿ. ಸುಂದರವಾದ ಹುಡುಗಿಯರ ಹಿಂದೆ ಹುಡುಗರು ಇರುತ್ತಾರೆ ಎಂಬುದು ಸತ್ಯ. ಆದರೆ ನಿಜವಾಗಲೂ ಹುಡುಗರ ಮನಸ್ಸು ಗೆಲ್ಲಲು ಸೌಂದರ್ಯ ಮಾತ್ರ ಇದ್ದರೆ ಸಾಲದು. ಕೆಲವು ಗುಣಗಳು ಕೂಡ ತಾವು ಇಷ್ಟಪಡುವ ಹುಡುಗಿಯರಲ್ಲಿ ಇರಲೇಬೇಕು ಎಂಬುದು ಹಲವು ಹುಡುಗರ ಅಭಿಪ್ರಾಯ. ಮೇಕಪ್ ಧರಿಸಿ ಇನ್ನಿತರ ಅಂಶಗಳನ್ನು ಒಳಗೊಂಡ ಬಾಹ್ಯ ಸೌಂದರ್ಯ ಮೊದಲ ನೋಟಕ್ಕೆ ಹುಡುಗರನ್ನ ಆಕರ್ಷಿಸುತ್ತದೆ ಅಷ್ಟೇ. ಹೆಣ್ಣಿನ ಅಂದ ಹೆಚ್ಚುವುದೇ ಸುಂದರ ನಗುವಿನಲ್ಲಿ. ನಗು ಗೆಳೆತನದ ದಾರಿಯನ್ನು ತೆರೆಯುತ್ತದೆ, ಆದ್ರೆ ಅದು ಕೃತಕ ನಗುವಾಗಿರಬಾರದು ಅಷ್ಟೇ. ಅಂತರಾಳದಿಂದ ಬರುವ ನಗುವಿನಲ್ಲಿ ನೈಜ ವ್ಯಕ್ತಿತ್ವ ಅಡಗಿರುತ್ತದೆ. ಸಂಶಯ ಮನೋವೃತ್ತಿ ಇರುವ ಹುಡುಗಿ, ಸಂಕೋಚಿತ ಮನೋಭಾವ ಹೆಣ್ಣನ್ನು ಗಂಡು ಯಾವತ್ತೂ ಬಯಸುವುದಿಲ್ಲ. ವಿಶಾಲ ಮನೋಭಾವದ ಆಲೋಚನೆ, ಯಾವುದೇ ಸಮಸ್ಯೆಯನ್ನ ಧೈರ್ಯವಾಗಿ ಎದುರಿಸುವ ಹೆಣ್ಣಿನ ಕಡೆಗೆ ಗಂಡು ಹೆಚ್ಚಿಗೆ ಮೆಚ್ಚುಗೆಯನ್ನು ತೋರಿಸುತ್ತಾನೆ. ನಕಾರಾತ್ಮಕ ವ್ಯಕ್ತಿತ್ವ ಇರೋರೊಂದಿಗೆ ಜೀವನ ಸಾಗಿಸುವುದು ತುಂಬಾನೇ ಕಷ್ಟ. ಪಾಸಿಟಿವ್ ಚಿಂತನೆಗಳು, ಪಾಸಿಟಿವ್ ಲುಕ್, ಒಟ್ಟಿನಲ್ಲಿ ಎಲ್ಲವೂ ಹೆಣ್ಣಿನಲ್ಲಿ ಪಾಸಿಟಿವ್ ಆಗಿದ್ದರೆ ಗಂಡು ಸದಾ ಆ ಹೆಣ್ಣಿನಲ್ಲಿ ಆಕರ್ಷಿತನಾಗುತ್ತಾನೆ. ಯಾವುದೇ ವಿಷಯವನ್ನು ಪಾಸಿಟಿವ್ ಆಗಿ ತೆಗೆದುಕೊಳ್ಳುವ ಹುಡುಗಿಯರಿಗೆ ಹುಡುಗರು ಕ್ಲೀನ್ ಬೋಲ್ಡ್ ಆಗುತ್ತಾರೆ. ಅಳು ಮುಂಜಿಗಿಂತ ಹಾಸ್ಯ ಪ್ರವೃತ್ತಿಯ ಹುಡುಗಿಯನ್ನು ಕಂಡರೆ ಹುಡುಗರು ತುಂಬಾನೇ ಇಷ್ಟಪಡುತ್ತಾರೆ. ಹಾಸ್ಯ ಪ್ರವೃತ್ತಿ ಎಲ್ಲ ಹುಡುಗಿಯರಲ್ಲೂ ಇರುವಂತಿಲ್ಲ. ಇದು ನಿಮ್ಮ ಜಾಣ್ಮೆಯನ್ನ ಹಾಗೂ ನಿಮ್ಮ ಬುದ್ಧಿಶಕ್ತಿಯನ್ನ ಸೂಚಿಸುತ್ತದೆ. ಹಾಸ್ಯ ಪ್ರವೃತ್ತಿ ಇರುವ ಮತ್ತು ತನ್ನ ಬಗ್ಗೆಯೇ ಹಾಸ್ಯ ಮಾಡಬಲ್ಲ ಹಾಗೂ ಕಷ್ಟದ ಸಮಯದಲ್ಲೂ ಆರಾಮವಾಗಿ ಅಂತಹ ಸನ್ನಿವೇಶಗಳನ್ನ ನಿಭಾಯಿಸಬಲ್ಲ ಹುಡುಗಿಯನ್ನು ಹುಡುಗರು ಇಷ್ಟಪಡುತ್ತಾರೆ.
ಹೊಂದಾಣಿಕೆಯ ಮನೋಭಾವ. ಪ್ರತಿ ವಿಷಯದಲ್ಲೂ ವಾದ ಮಾಡುವ, ಹಠ ಹಿಡಿಯುವ ಹೆಣ್ಣು ಯಾವ ಗಂಡಿಗೂ ಇಷ್ಟವಾಗುವುದಿಲ್ಲ. ಬದಲಾಗಿ ತುಸು ಹೊಂದಾಣಿಕೆ ಮಾಡಿಕೊಳ್ಳುವ ನೇಚರ್ ಇದ್ದರೆ ಗಂಡು ಫುಲ್ ಫಿದಾ ಆಗಿರುತ್ತಾನೆ. ದೊಡ್ಡವರಿಗೆ ಗೌರವ ಕೊಟ್ಟು ವಂದಿಸುವಂತಹ ಹುಡುಗಿಯರನ್ನು ಗಂಡು ಇಷ್ಟಪಡುತ್ತಾನೆ. ಹಾಗೆಯೇ ದೊಡ್ಡವರ ಮುಂದೆ ಕಾಲು ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳುವ ಹುಡುಗಿಯರನ್ನ ಯಾವತ್ತಿಗೂ ಹುಡುಗ ಇಷ್ಟಪಡುವುದಿಲ್ಲ. ಹುಡುಗಿಯರು ಮಾತಿಗೆ ಆರ್ಗ್ಯುಮೆಂಟ್ ಮಾಡುತ್ತಿದ್ದರೆ ಅಂತಹವರ ಮುಖವನ್ನು ಕೂಡ ಹುಡುಗರು ನೋಡುವುದಿಲ್ಲ. ಮಾತಿಗೆ ಸುಳ್ಳು ಹೇಳುವ, ಕತೆ ಕಟ್ಟುವ, ಅಳುವ ಹುಡುಗಿಯರನ್ನು ಹುಡುಗರು ಯಾವುದೇ ಕಾರಣಕ್ಕೂ ಇಷ್ಟಪಡುವುದಿಲ್ಲ. ಅಂತಹವರಿಂದ ಯಾವಾಗಲೂ ಹುಡುಗರು ದೂರವೇ ಇರುತ್ತಾರೆ. ದುಶ್ಚಟಗಳನ್ನು ಹೊಂದಿರುವ ಅಂದರೆ ಡ್ರಿಂಕಿಂಗ್, ಸ್ಮೋಕಿಂಗ್ ಮಾಡುವ ಹುಡುಗಿಯರನ್ನು ಹುಡುಗರು ಯಾವತ್ತೂ ಇಷ್ಟಪಡುವುದಿಲ್ಲ. ಇತರರ ವೈಯಕ್ತಿಕ ವಿಷಯಗಳ ಬಗ್ಗೆ ಅಂದರೆ ಗಾಸಿಪ್ ಮಾಡುವಂತಹ ಹುಡುಗಿಯರನ್ನ ಕೂಡ ಹುಡುಗರು ಇಷ್ಟಪಡುವುದಿಲ್ಲ. ಕಾರಣ ಅಂತಹ ಹುಡುಗಿಯರಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತದೆ ಎಂದು ಅವರ ನಂಬಿಕೆ. ಜೋರಾಗಿ ಕಿರುಚುವ ಹಾಗೂ ಚಾಡಿ ಮಾತುಗಳನ್ನಾಡುವ ಹುಡುಗಿಯರ ಹತ್ತಿರ ಕೂಡ ಹುಡುಗರು ಸುಳಿಯೋದಿಲ್ಲ. ಯಾವುದಾದರೂ ಹುಡುಗಿ ನಿಮ್ಮನ್ನು ತುಂಬಾ ಇಷ್ಟಪಡುತ್ತಿದ್ದರೆ ಅವರು ನಿಮಗೆ ಸಣ್ಣ ಸಣ್ಣ ವಿಷಯಕ್ಕೂ ಸಹಾಯ ಮಾಡಲು ಮುಂದಾಗುತ್ತಾರೆ. ನೀವು ಸಂಕಷ್ಟದಲ್ಲಿದ್ದರೆ ನಿಮ್ಮನ್ನು ಪಾರು ಮಾಡಲು ಅವರು ಬಯಸುತ್ತಾರೆ. ಮದುವೆ ಆಧಾರ ಯಾವಾಗಲೂ ಹುಡುಗ ಹುಡುಗಿ ಪರಸ್ಪರ ಒಪ್ಪಿಗೆ ಆಗಬೇಕು ಎಂದು ಗುರು ಹಿರಿಯರು ಹೇಳುತ್ತಾರೆ. ನಿಮ್ಮನ್ನು ಇಷ್ಟಪಡುವ ಮತ್ತು ನಿಮ್ಮನ್ನು ಶುದ್ಧ ಮನಸ್ಸಿನಿಂದ ಮದುವೆ ಆಗಲು ಸಿದ್ಧರಿರುವ ಮಹಿಳೆಯರೊಂದಿಗೆ ಮಾತ್ರ ಮದುವೆ ಮಾಡಿಕೊಳ್ಳಿ. ಒಂದು ಮಾತು ಇದೆ, ನೀವು ಇಷ್ಟಪಡುವಂತಹ ಹುಡುಗಿಯನ್ನ ಮದುವೆ ಆಗಬೇಡಿ, ನಿಮ್ಮನ್ನು ಇಷ್ಟಪಡುವಂತಹ ಹುಡುಗಿಯನ್ನ ಮದುವೆಯಾಗಿ. ಆಗ ಮಾತ್ರ ನಿಮ್ಮ ಜೀವನ ಸುಖಮಯವಾಗಿರುತ್ತದೆ. ಇಲ್ಲವಾದರೆ ಅಲ್ಲಿಂದ ನಿಮ್ಮ ಜೀವನ ಹಾಳಾಗೋದು ಗ್ಯಾರಂಟಿ. ಮದುವೆ ಅನ್ನೋದು ಒಂದು ಬ್ರೇಕಿಂಗ್ ಪಾಯಿಂಟ್ ಸ್ನೇಹಿತರೆ. ನೋಡಿದಿರಾ ಹುಡುಗಿಯರ ಬಗ್ಗೆ ಏನೆಲ್ಲ ವಿಷಯಗಳು ನಾವು ತಿಳಿದುಕೊಳ್ಳಬೇಕೆಂದು. ಅದೇ ರೀತಿ ಹುಡುಗರ ಬಗ್ಗೆ ಹುಡುಗಿಯರು ಯಾವೆಲ್ಲ ವಿಷಯಗಳನ್ನ ತಿಳಿದುಕೊಳ್ಳಬೇಕೆನ್ನುವ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಕೊಡುತ್ತೇನೆ. ಆ ಒಂದು ಸಂಚಿಕೆಯನ್ನ ನಿರೀಕ್ಷಿಸಿ ಹಾಗೂ ವೀಕ್ಷಿಸಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.